ಸರ್ಪ ಸಂಜಾತ ಶ್ರೀ 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 ರಾವಣ ಸಾರ್ವಭೌಮ ಜೈ ಭರತ್ ಜೈ ಭರತ್ ಜೈ ಭರತ್. ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಪಾಕಾರಿ ಸನ್ನುತ ಲೋಕಾದಿ ಸೇವಿತ ನಾಕೇಶ ಮುಖ ಸಂರಕ್ಷಕ ಪಾಕಾರಿ ಸನ್ನುತ ಲೋಕಾದಿ ಸೇವಿತ ನಾಕೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ರಾವಣ ದೈತ್ಯನ ಕಂಠೀರವ ಜೈ ಭರತ್ ಜೈ ಭರತ್ ಬಹು ಭರತ್. ಇಂತು ಸುರಲೋಕಮಂ ಘನದಿಂ ಶೌರ್ಯ ಸಾಹಸದೇ ವರಧೀರ ಪ್ರತಾಪದ ಸರಿಸಾಗಿಯೇ ಘನಪೌಲಶ್ಚ ವಂಶ ಕುಲ ತಿಲಕ ಲಂಕೇಶ್ವರ ನಾನಾಗಿರಲ್ ನಾವೆರೆದ ಭೂ ಜಗದಿ ಪರಶಿವನ ವರಬಲದೆ ಸೌಖ್ಯದೇ ಕುಂಭಕರ್ಣ ವಿಭೀಷಣ ಸಜವ ಮೆರೆಸಿದೆ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಭಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭ ಪೂಜಿತ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತ ಕುಂಭಕರ್ಣ ವಿಭೀಷಣ ಪ್ರಭ ಪೂಜಿತ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿರಚಿತ ಸದಾ ಶಿವನ ಶುಭ ವಿಭೂತಿ ವಿರಚಿತ ಯಶೋ ಭಾಗ್ಯವಿದೆ ಯಶೋ ಲಕ್ಷ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಾಸ್ತ ವಿಭೀಷಣ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಯ ಗೆಲ್ಲಿದು ನಲಿವೆ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಯ ಗೆಲ್ಲಿದು ನಲಿವೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರೆ ಪ್ರಭುವೆ ನಿಭ ದಶಮುಖಗೆ ಸರಿ ಸಮರೆ ಪ್ರಭು ವೆನಿಪ ದಶ ಮುಖಗೆ ಸರಿ ಸಮರ ಪ್ರಭು ವೆನಿಪ ದಶ ಮುಖಗೆ ಸರಿ ಸಮರ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶ ಮುಖನ ಸಿರಿಯ ವಿಜಯ ದಶ ಮುಖನ
ಸಿರಿಯ ವಿಜಯೇ ದಶಮುಖದ ಸಿರಿಯ ವಿಜಯೇ ಜೈ ಬರಾಕ್ ಜೈ ಬರಾಕ್. ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಮತ್ತು ಮಂತ್ರಿ ಮಹೋದರರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಜಾತನು, ವಿಶ್ವ ವಸುವಿನ ಸುಪುತ್ರನು, ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು, ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಒಳಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ಈ ದಶಕಂಠ ರಾವಣ ಸಾರ್ವಭೌಮನ ಭುಜಬಲಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾದರೂ ಈ ತ್ರಿಭುವನದಲ್ಲಿರುವನೇ ಪ್ರಹಸ್ತ. ಸಾರ್ವಭೌಮ ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀವರ ವೀರ ಧೀರ ರಣ ಭೀಕರ ಸುರವರ ಕಂಠೀವರ ನಿರುತ ಸುಖದಿ ದುರಿತ ಬಲದೆ ಸಾರ್ವಭೌಮ ಪ್ರಹಸ್ತ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ. ಕುಂಭಕರ್ಣ ಪರಶಿವನಿಂದೊರೆವ ಪಡೆದ ಲಂಕಾಧೀಶ್ವರ ಪರಶಿವನಿಂದೊರೆವ ಪಡೆದ ಲಂಕಾಧೀಶ್ವರ ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೂ ಯಾರೂ ಇಲ್ಲ. ಫಲೇ ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಪರಿಹರಿಸಿ ನಡುಗುವರು. ಅಲ್ವೇ ಮತ್ತೆ ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹರಿಯ ಉದರವನ್ನು ಹರಿದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಸಾರ್ವಭೌಮ? ಭರ ಪ್ರಹಸ್ತ ಭರ ರಾಸ್ತ ಸಾಕು ಸಾಕು, ನಮ್ಮ ಅಗ್ರಜನನ್ನು ಹೊಗಳಿ ಹೊಗಳಿ ವನ್ನಶೂಲಕ್ಕೆ ಏರಿಸಬೇಡಿ. ಆಲಿಸಬಾರದೇನೋ ಸೋದರ ಸವಿ ನುಡಿಗಳ, ಆಲಿಸಬಾರದೇನೋ ಆಲಿಸಬಾರದೇನೋ ಸೋದರ ಸವಿ ನುಡಿಗಳ, ಆಲಿಸಬಾರದೇನೋ ಶ್ರೀರಾಮಚಂದ್ರನ ಮಾರುತ ಸಂಜಾತನ, ಶ್ರೀರಾಮಚಂದ್ರನ ಮಾರುತ ಸಂಜಾತನ ಮಾತಿಗೆ ಮಣ್ಣಿದೋ ಶಾಂತಿಯ ಪಡೆ, ಮಾತಿಗೆ ಮಣಿದೋ ಶಾಂತಿಯ ಪಡೆಯೇ, ಆಲಿಸಬಾರದೇನೋ ಸೋದರ ಸವಿ ನುಡಿಗಳ, ಆಲಿಸಬಾರದೇನೋ ಸೋದರ ಸೋದರ.
ಅಗ್ರಜ ಸುಪ್ರಾಸ್ತ, ನಮ್ಮ ಅಗ್ರಜನ್ನು ಹೊಗಳಿ ಹೊಗಳಿ ವನ್ನ ಸೂಲಕ್ಕೆ ಬಯಸಬೇಡ. ಗಗನ ಸಗಿರ ಪ್ರಯತ್ನಲು ತಡೆಯಲ್ಲಿ ವೇದವತಿ ಶಾಪಕ್ಕೆ ಗುರಿಯಾಗದು. ಗುರಿಯಾದರೆ ನಮ್ಮ ಅಗ್ರಜನು. ವಿಭೀಷಣ ವಿಭೀಷಣ ಹರೆಯನ್ನು ಗೆಲ್ಲುವೆ ಭರದೊಳಗೆ, ಹರೆಯನ್ನು ಗೆಲ್ಲುವೆ ಭರದೊಳಗೆ, ಸುರರ ಕಡಿದುಡುವೆ ದುರದೊಳಗೆ, ಹರೆಯನ್ನು ಗೆಲ್ಲುವೆ ಭರದೊಳಗೆ. ಫಲ ಫಲ ಕುಂಭಕರ್ಣ. ಹರೆಯನ್ನು ಗೆಲ್ಲುವೆ ಭರದೊಳಗೆ, ಸುರರ ಕಡಿದುಡುವೆ ದುರದೊಳಗೆ, ಹರೆಯನ್ನು ಗೆಲ್ಲುವೆ ಭರದೊಳಗೆ. ಯಕ್ಷಗರುಡ ಗಂಧರ್ವರ ಹಿಡಿದು ಹೂವೆ, ಯಕ್ಷಗರುಡ ಗಂಧರ್ವರ ಹಿಡಿದು ಸದಾಗಾತದಿ ಹುಟ್ಟಿ ಕೆಳಗುವೆ, ಹರೆಯನ್ನು ಗೆಲ್ಲಿರುವೆ ಭರದೊಳಗೆ, ಸುರರ ಕಡಿದಿರುವೆ ದುರದೊಳಗೆ, ಹರೆಯನ್ನು ಗೆಲ್ಲಿರುವೆ ಭರದೊಳಗೆ, ಭರದೊಳಗೆ, ಭರದೊಳಗೆ. ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲೆಗೆದ್ದು ಅತುಳ ಪರಾಕ್ರಮಿ ಭುವನು ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸಿದೆ. ಭಲೆ ಭಲೆ ಕುಂಭಕರ್ಣ ಭಲೆ. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಪ್ರಚಂಡ ರಾವಣ. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ರಜತಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ, ಆ ಮುಕ್ಕಣ್ಣ ಶಿವನ ಮುಗ್ಗರಿಸಿ ಎನ್ನ ಕರುಣಿಸಿ ವರವಿತ್ತು ಮೂಜಗದ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿ. ನಾನು ಜಗಮಲ್ಲ, ಜಗವನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ಈ ನನ್ನ ಸಿಂಹಾಸನ ಮೆಚ್ಚುಗಳನ್ನಾಗಿ ಮಾಡಿಕೊಂಡಿರುವೆನು. ಇಂತಹ ನನಗೆ ದಿಕ್ಭಿಕ್ತಿಗಳು ಬಿರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠ ರಾವಣನು ಸುರನ ಭಕ್ತನು. ಅವನೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಶಕಂಠ ರಾವಣನು. ಇಂತಹ ನನಗೆ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೋಣಕ್ಕೆ ಸಮಾನವಾದದ್ದು. ಶಿವ ಎಂಬ 2 ಅಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದರೆ ಮಹಾಪ್ರಭು. ಪ್ರಹಸ್ತ ನಿಮ್ಮ ನುಡಿ ಹೇಡಿಯಾದವನಿಗೂ ಧೀರತ್ವವನ್ನು ಫಲೆ. ಅಧಾವ ಜನ್ಮದ ಪುಣ್ಯವು, ಅಧಾವ ದೈವದ ಫಲವು ನಿಮ್ಮಂತಹವರ ಬಳಿ ಮುಖ್ಯಮಂತ್ರಿ ಆದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು.
ನಿಜ ಪ್ರಹಸ್ತ ನಿಜ. ಕಟುಭಟ ವೀರಸಿಂಹರೆಂದೆನಿಸಿ ಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿಯೆದ್ದು ನಿಂತರೆ ಧರೆಯುಳಿಯುವುದೇ? ಶತ್ರುಗಳು ಎದುರಾಗುವರೆ? ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದುದೇ? ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನೆರಡು ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯುದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವುದು. ಎಚ್ಚರವಿರಲಿ ಲೋಕಲೋಕಕ್ಕೆ. ಭಲೆ ಭಲೆ ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ, ಅಷ್ಟೇ ಏಕೆ ನನ್ನ ಅಜಾತ ಶತ್ರುವಾದ ಆ ಹರಿಯಿಂದಲೂ ಸಾಧ್ಯವಿಲ್ಲ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನಾಗಲಿ ಪಾಮರನೇ ಆಗಿರಲಿ ಪತಿತನಾಗಿರಲಿ ಮನವರಿಕೆ ಮಾಡಿಕೊಂಡು ದುಷ್ಟಕರ್ಮಗಳನ್ನು ಸತ್ಕಾರ್ಯವನ್ನು ಮಾಡುತ್ತಾ ಯಾರೋ ದೈವವನ್ನು ಮಾಡುತ್ತಾರೋ ಅವರನ್ನು ದೈವವನ್ನು ಕಾಪಾಡುತ್ತಿರುವನು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಇಂತಹ ಮಾತುಗಳನ್ನಾಡಿದ್ದಾರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಅಣ್ಣ, ಮಹಾಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ಸಹೋದರಿಯಾದ ಶೂರ್ಪನಖಾ ದೇವಿಯರು ರೋಧಿಸುತ್ತಾ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಅಖರಾಕ್ಷ, ಮಹಾಪ್ರಭು, ಮಕರಾಕ್ಷ, ಪ್ರಭು, ಅವಳನ್ನು ಬಹಳ ಗೌರವದಿಂದ ಬರಮಾಡು. ಅಣ್ಣ, ಅಣ್ಣ, ತಂಗಿ, ಏನದು? ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು ತಂಗಿ? ತಂಗಿ, ಅದೇನದು ಸರಿಯಾಗಿ ಹೇಳಬಾರದೆ? ಮಹಾಪ್ರಭು, ಅಖರಾಕ್ಷ, ಅವರ ವಿಚಾರವನ್ನು ತಿಳಿದಿರುವೆವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು ಮಹಾಪ್ರಭು. ಹೌದೇ? ಅವರಲ್ಲಿ ರಾಮ ಎಂದಾಯಿತು. ರಾಮನ ತಮ್ಮ ಲಕ್ಷ್ಮಣ, ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ ಮಹಾಪ್ರಭು. ರಾಮ, ಲಕ್ಷ್ಮಣ, ಸೀತೆ, ಏನಾಯಿತು? ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವಿಗಳನ್ನು ಕೊಯ್ದುಗೊಳಿಸಿರುವರು. ಹಿಡಿದ ಕ್ಷಣದಲ್ಲಿ ನೀಚರ, ಹಿಡಿದ ಕ್ಷಣದಲ್ಲಿ ನೀಚರ ಧರಿಸಿ ತರುವೆ ನಮ್ಮ ನಂಗೆಯನ್ನು. ಹಿಡಿದ ಕ್ಷಣದಲ್ಲಿ ನೀಚರ ಧರಿಸಿ ತರುವೆ ನಮ್ಮ ನಂಗೆಯನ್ನ. ಕಂಡ ನಿಶ್ಚೀವನೆದರು, ಕಂಡ ನಿಶ್ಚೀವನೆದರು ಬರಲಿ ಬರಲಿ ಕಡಿ ಗಡಿಮೆರಣಗಳು, ಬರಲಿ ಬರಲಿ ಕಡಿ ಗಡಿಮೆರಣಗಳು. ಹಿಡಿಯ ಕ್ಷಣದಲ್ಲಿ ನೀಚರ ಎಲ್ಲರೆನ್ನ ದರೆಯಲಿ
ಅಪಮಾನ. ದಾನವ ಸೋದರಿಯಂ ಅಗ್ರಜ, ದಾನವ ಸೋದರಿಯಂ ಆ ನರಾಧಮರು ಅಪಮಾನಗೊಳಿಸಿದ ಅಗ್ರಜ, ಸಹೋದರ, ನಾಂ ಸಹಿಸನು. ನಾಂ ಸಹಿಸನು ಆ ದುರಾತ್ಮರ ಧೂಳ್ಗೈಯುವೆ ಕ್ಷಣ ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕುಳಿಯಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಾಧಮರು. ಅಗ್ರಜ, ಸಹೋದರ, ನಡೆ, ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡ. ಶಾಂತಿ ಕುಂಭಕರ್ಣ, ಸಹೋದರಿಯರ ಮಾತ್ರಕ್ಕೆ ಅವರ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಂಬಲ್ಲ, ನಾನು ನಂಬದಿಲ್ಲ, ಸಾಧ್ಯವಿಲ್ಲ. ನೀನು ಶ್ರೇಷ್ಠವಾಗಿ ವರ್ಷಿಸಿರುವೆ. ಹೇಳುವುದಿಂದೇನು ಕೇಳುವುದಿಂದೇನು? ನಮ್ಮ ಎಲ್ಲೆಯಾದ ದಂಡ ಕಾರ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವಾಗ ಅವರೇನು ಮಾನವರೋ ಇಲ್ಲ ದಾನವರು? ಅವರಿನ್ನೆಂತಹ ಬಲಶಾಲಿಗಳಾಗಿರಬಹುದು. ಭಲೆ ಸಹೋದರಿ, ಭಲೆ. ನಿನ್ನ ನಾಸಿಕ ಹೋದರೂ ಕೂಡ ನಿನ್ನ ಬುದ್ಧಿ ಮಾತ್ರ ಬಹಳ ಚುರುಕಾಗಿರುವುದು. ನೀನೀಗಲೇ ಅಂತಃಪುರಕ್ಕೆ ಹೋಗು, ಔಷಧೋಪಚಾರಗಳನ್ನು ಮಾಡಿಸಿಕೋ. ಎಲೈ ಅಕರಾಕ್ಷ ಮಕರಾಕ್ಷ, ನೀವೀಗಲೇ ಹೋಗಿ ಮಾವನಾದ ಮಾರಿಚನನ್ನು ಬರಮಾಡಿ. ಆಗಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ಮಾವ, ನನ್ನನ್ನು ಕರೆಸಿದ ಕಾರಣವೇನು? ಭಾ ಮಾವ ಭಾ. ಇಂದು ನನ್ನ ತಂಗಿಯಾದ ಶೂರ್ಪನಖ ದಂಡ ಕಾರ್ಯಣ್ಯಕ್ಕೆ ಹೋಗಿದ್ದಳಂತೆ. ಅಲ್ಲಿ ಆ ರಾಮ ಲಕ್ಷ್ಮಣರು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಅಪಮಾನ ಮಾಡಿ ಕಳುಹಿಸಿದ್ದಾರೆ. ಭವಿಷ್ಯಜ್ಞನು ನೀನು. ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು ಮಾವ. ದಾನವ ಸಂಹಾರಕ್ಕಾಗಿ ಮಾನವರು ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ ಮಾವ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ, ಮಿಥ್ಯಾವಾದಿ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ನಿಂತು ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ? ವಿಭೀಷಣ, ರಾವಣೇಶ್ವರ, ನೀನೀಗಲೇ ಈತನ ಕಂಕುಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡೋ. ರಾವಣೇಶ್ವರ, ವಿಭೀಷಣ, ನಾವು ಈ ಗುರುವಿನಿಂದ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ. ಮಾವ, ನೀನು ಪ್ರಭು, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ಆದ್ದರಿಂದ ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ಆಗಬೇಕಾದ ಸಹಾಯವೇನು? ಆ ಸೀತೆಯು ಬಹಳ ಸೌಂದರ್ಯವತಿ. ಅವಳನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ ಬೇಕು ಮಾವ. ಕ್ಷಮಿಸು ಸಾರ್ವಭೌಮ. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾವ, ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಶರದಿಯಲ್ಲಿ ಬಿಸಾಡಬೇಕಾದೀತು. ಎಚ್ಚರಿಕೆ. ಛೇ, ಇವನ ಕೈಯಲ್ಲಿ ಸಾಯುವುದಕ್ಕಿಂತ
ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ಸಾರ್ವಭೌಮ ಮಾವ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳಬಹುದು. ವಿಭೀಷಣ, ಪ್ರಹಸ್ತ, ಕುಂಭಕರ್ಣ, ಇನ್ನು ನಮ್ಮ ಕಾರ್ಯ ಸಾಧನೆಯಾದಂತೆಯೇ ನಡೆಯರೆ ಹೋಗೋಣ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರದರ ಪಿನಾಕದರ, ತ್ರಿನೇತ್ರದರ ಪಿನಾಕದರ. ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಅಯ್ಯೋ, ನಾನು ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆನು. ಶ್ರೀರಾಮಚಂದ್ರನ ಬಾಣದಿಂದ ತತ್ತರಿಸಿ ಹೋಗಿರುವೆನು. ಸೀತಾಮಾತೆ ಯಾರೆಂಬುದನ್ನು ತಿಳಿಯದ ಈ ಅವಿವೇಕಿಯು ಅವಳನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲೇ ವಿಪರೀತ ಬುದ್ಧಿ, ದುರಾಂಕಾರಿಗಳಿಗೆ ತಕ್ಕ ಫಲವಾಗಲೇಬೇಕು. ಈ ನೀಚನು ಸೀತಾಮಾತೆಯನ್ನು ಕದ್ದು ತರುವನು. ಆದ್ದರಿಂದ ಇಡೀ ಲಂಕೆ ಭಸ್ಮೀಭೂತವಾಗಿ ಹೋಗುವುದು. ಕಾಂಚನ ಮೃಗಮಯ ದೇಹವೋ ಮೇಂಚುವ ಚುಕ್ಕೆಗಳು ಪ್ರಿಯತಮೆ, ಚುಕ್ಕೆಗಳು ಸಂಚೇಳಿಂಚುವ ಮಿಂಚುವ ಚುಕ್ಕೆಗಳು ಪ್ರಿಯ ಲಾಲಿಸು ನೀಲಾ